ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ MS ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೋರ್ತಾ, ಇಂದು SA2 ಪರೀಕ್ಷೆ 2025ಕ್ಕಾಗಿ ಪ್ರಥಮ ಭಾಷೆ ಕನ್ನಡದಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಕೀ ಆನ್ಸರೊಂದಿಗೆ ಹಾಕೋಣ. ಆಲ್ರೆಡಿ 8ನೇ ತರಗತಿಗಾಗಿ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳಲ್ಲಿ ಕೂಡ SA2 ಕ್ವಶನ್ ಪೇಪರ್ ಇದ್ದಾವೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ಗಳನ್ನು ಕೊಡ್ತೀನಿ, ತಾವುಗಳು ಕೂಡ ಹೋಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆ ವಿಡಿಯೋಸ್ಗಳನ್ನ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೆ ಒಂದು ಶೇರ್. ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಸೊ 8ನೇ ಕನ್ನಡ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರನ್ನು ನೋಡುವ. ಎರಡನೇ ಸಂಕಲನಾತ್ಮಕ ಮೌಲ್ಯಮಾಪನ 2024-25 8ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ. ಗರಿಷ್ಠ ಅಂಕಗಳು 50, ಸಮಯ 1 ಗಂಟೆ 45 ನಿಮಿಷ. ಮುಖ್ಯ ಪ್ರಶ್ನೆ 1, ವ್ಯಾಕರಣ ಆಧಾರಿತವಾಗಿರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳು 4 ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. ಇವುಗಳಲ್ಲಿ ಅನ್ವರ್ಥನಾಮಕ್ಕೆ ಸರಿಯಾದ ಪದವಿದು ಅಂತ ಕೇಳಿದರು. ಸೊ ಅನ್ವರ್ಥನಾಮ ಶಿಕ್ಷಕ. ವಿದ್ಯಾರ್ಥಿಗಳು ಕನ್ನಡ ಪಾಠವನ್ನು ಓದಿದರು. ಈ ವಾಕ್ಯದಲ್ಲಿ ಕರ್ತೃಪದ ಕೇಳಿದರು, ವಿದ್ಯಾರ್ಥಿಗಳು ಅನ್ನೋದು ಸರಿ ಇದೆ. ಮೂರನೇದು, ರಾಮನು ಕಾಡಿಗೆ ಹೋದನು. ಈ ವಾಕ್ಯ ಯಾವುದು ಅಂತ ಕೇಳಿದರು. ವಾಕ್ಯದ ಪ್ರಕಾರದ ಮೇಲೆ ಪ್ರಶ್ನೆ ಇತ್ತು. ಸಾಮಾನ್ಯ ವಾಕ್ಯ ಅನ್ನೋದು ಸರಿ ಇದೆ. ಭಕ್ತಿಯುಳ್ಳ ಪದ ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಆಗಮ ಸಂಧಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಮುಖ್ಯ ಪ್ರಶ್ನೆ 2ರಲ್ಲಿ ಸಂಬಂಧೀಕರಣದಲ್ಲಿ 4 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 4 ಪ್ರಶ್ನೆ 4 ಅಂಕ. ಮಿಡಿ ಪನ್ನಾಗದೆ, ಎಳಗರು ಎತ್ತಾಗದೆ, ಕಾರ್ಯ ಕಜ್ಜ, ಭಕ್ತಿ ಭಕುತಿ, ನಾನು ನಾವು, ಸ್ವರ ಸ್ವರಗಳು, ಹ್ರಸ್ವ ಸ್ವರಗಳು 6, ದೀರ್ಘ ಸ್ವರಗಳು 7. ಮುಖ್ಯ ಪ್ರಶ್ನೆ 3, ಕೊಟ್ಟಿರೋ ಪ್ರಶ್ನೆಗಳನ್ನು ಒಂದೊಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. 7 ಪ್ರಶ್ನೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 7 ಪ್ರಶ್ನೆ 7 ಅಂಕ. ಪ್ರಶ್ನೆ 9, ರಹೀಮನು ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು? ಸೊ ರಹೀಮ ಮಗ್ಗವನ್ನು ಮುಟ್ಟದೆ 20 ವರ್ಷಗಳಾಗಿತ್ತು. ಭಾರತದಲ್ಲಿ ಇತ್ತೀಚೆಗೆ ಯಾವ ಹುನ್ನಾರ ನಡೆದಿದೆ? ಪ್ರತಿಯೊಬ್ಬರೂ ನೀರನ್ನು ಕೊಂಡು ಕುಡಿಯುವಂತೆ ಮಾಡುವ ಹುನ್ನಾರು ಭಾರತದಲ್ಲಿ ಇತ್ತೀಚೆಗೆ ನಡೆದಿದೆ. ಕನ್ನಡ ತಾಯಿಯ ಬಸಿರ ಹೊನ್ನಗನಿ ಯಾರು? ಕನ್ನಡ ತಾಯಿಯ ಬಸಿರ ಹೊನ್ನಗನಿ ವಿದ್ಯಾರಣ್ಯರು. ನಿಜವಾದ ಬಂಧು ಯಾರು? ಯಾರು ನಮ್ಮ ಹಿತವನ್ನು ಬಯಸುವರು ಅವರೇ ನಿಜವಾದ ಬಂಧು. ಮುದುಕನ ಸೊಸೆಯ ಹೆಸರೇನು? ಮುದುಕನ ಸೊಸೆ ಹೆಸರು ಶಾಂತಿ. ರಾಯ ಅಣ್ಣ ಎಂದು ಯಾರನ್ನ ಕರೆಯುತ್ತಿದ್ದರು? ಜನರು ರಾಯ ಅಣ್ಣ ಎಂದು ಚಾವುಂಡರಾಯನನ್ನು ಕರೀತಿದ್ರು. ಮುನಿಗಳಲ್ಲಿರುವ ಮಂತ್ರದ ಶಕ್ತಿ ಯಾವುದು? ಬೇಡಿದ ವಸ್ತುಗಳನ್ನು ನೀಡುವ ಮಂತ್ರದ ಶಕ್ತಿ ಮುನಿಗಳಲ್ಲಿದೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಕೊಟ್ಟಿರೋ ಪ್ರಶ್ನೆಗಳನ್ನು 3-4 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಸೊ ಒಟ್ಟು 6 ಪ್ರಶ್ನೆ, ತಲಾ ಒಂದಕ್ಕೆ 2 ಅಂಕ, ಒಟ್ಟು 12 ಅಂಕ. ಪ್ರಶ್ನೆ 16, DVC ಅವರು ಏಕೆ ಸಂಭಾವನೆಯನ್ನು ಪಡೆಯಲಿಲ್ಲ? ಉತ್ತರ, ವಿಶ್ವೇಶ್ವರಯ್ಯ ಅವರ ಅನೇಕ ಕೆಲಸಗಳನ್ನು DVC ಮಾಡಿಕೊಟ್ಟಿದ್ದರು. ಅದಕ್ಕಾಗಿ ಅವರು ಸಂಭಾವನೆ ಕೊಡಲು ಹೋದಾಗ DVC ಒಪ್ಪಲಿಲ್ಲ. ಏಕೆಂದರೆ ಇದು ರಾಜ್ಯದ ಕೆಲಸ, ಅಲ್ಲದೆ ವಿಶ್ವೇಶ್ವರಯ್ಯ ಎಂಥ ಮಹಾವ್ಯಕ್ತಿ ಅವರ ಜೊತೆ ವ್ಯವಹರಿಸಿದ್ದೇ ತಮಗೊಂದು ಹೆಮ್ಮೆ. ಹಾಗಿರುವಾಗ ಅದಕ್ಕೆ ಸಂಭಾವನೆಯೇ ಎಂದಿಗೂ ಕೊಡದು ಎಂದು DVC ಅವರ ತರ್ಕವಾಗಿತ್ತು. ಪ್ರಶ್ನೆ 17, ಭಾಷೆ ಬೇರೆಯಾದರೂ ಭಾವವೊಂದು, ಸಮರ್ಥಿಸಿರಿ. ಉತ್ತರ, ನಮ್ಮ ದೇಶವನ್ನು ಶತ್ರುಗಳಿಂದ ಕಾಪಾಡಲು ದೇಶದ ಎಲ್ಲ ಗಡಿಗಳಲ್ಲಿ, ಬಾನಿನಲ್ಲಿ, ಸಮುದ್ರ ತೀರಗಳಲ್ಲಿ ನಮ್ಮ ವೀರ ಯೋಧರು ಎತ್ತಿ ಹಿಡಿದಿರುವ ನಮ್ಮ ರಾಷ್ಟ್ರಧ್ವಜದ ನೆರಳಿನಲ್ಲಿ ನಾವೆಲ್ಲ ಸುರಕ್ಷಿತವಾಗಿದ್ದೇವೆ. ನಮ್ಮ ಕೊರಳಿನಲ್ಲಿ ನಮ್ಮ ಯುಗದ ದನಿಗಳಾಗಿ ಮೂಡಿದ ಎಲ್ಲ ಹಾಡಿನಲ್ಲಿ ಏಕತೆಯ ಮಂತ್ರ ಇದೆ. ಈ ಹಾಡುಗಳ ಭಾಷೆಗಳು ಬೇರೆ ಬೇರೆಯಾದರೂ ಭಾವ ಮಾತ್ರ ಒಂದೇ ಆಗಿದೆ. ನಾವೆಲ್ಲರೂ ಭಾರತೀಯರೆಂಬ ಅಭಿಮಾನವಿದೆ. ಹೀಗೆ ಭಾಷೆಗಳು ಬೇರೆ ಬೇರೆಯಾಗಿದ್ದರೂ ನಮ್ಮೆಲ್ಲರ ಭಾವ ಮಾತ್ರ ಒಂದೇ ಆಗಿದೆ. ಪ್ರಶ್ನೆ 18, ದೊರೆಯ ಮಗ ದೇಶಾಂತರ ಹೋಗಲು ಕಾರಣವೇನು? ಉತ್ತರ, ತನ್ನ ತಂಗಿ ಮತ್ತು ಅವಳ ಗೆಳತಿಯರು ಸುರಹೊನ್ನೆ ತೋಟಕ್ಕೆ ಉಯ್ಯಾಲೆ ಆಡೋಕೆ ಹೆಂಡತಿಯನ್ನು ಕರೆದುಕೊಂಡು ಹೋಗಿದ್ದು, ಅಲ್ಲಿ ನಡೆದ ನಿಜ ಸಂಗತಿ ಅವನಿಗೆ ತಿಳಿಯದೆ ತನ್ನ ಹೆಂಡತಿ ತಪ್ಪಿಸಿಕೊಂಡಿದ್ದಾಳೆಂದು ತಿಳಿದು ಬೇಸರಗೊಂಡು ಸನ್ಯಾಸಿಯಂತೆ ಬಟ್ಟೆ ತೊಟ್ಟುಕೊಂಡು ದೇಶಾಂತರ ಹೊರಟನು. ಪ್ರಶ್ನೆ 19, ನಸುಕಿನಲ್ಲಿ ಲೇಖಕರಿಗೆ ಖುಷಿ ಕೊಡುತ್ತಿದ್ದ ಸಂಗತಿಗಳಾವವು? ಉತ್ತರ, ನಸುಕಿನಲ್ಲಿ ಎದ್ದು ಮನೆ ಎದುರು ಅರಣ್ಯದ ಅಂಚಿನಲ್ಲಿ ಇದ್ದ ರಂಜದ ಮರ ಒಂದರಿಂದ ನೆಲದ ಮೇಲೆ ಚೆಲ್ಲಿರುತ್ತಿದ್ದ ನಕ್ಷತ್ರ ಆಕಾರದ ರಂಜದ ಹೂಗಳನ್ನು ಆರಿಸುವುದು, ದೂರ್ವೆಯನ್ನು ಹುಲ್ಲಲ್ಲಿ ಹುಡುಕಿ ಕಿತ್ತು ತರುವುದು, ಕೇದಗೆ ಅರಳಿದೆಯೇ, ಮರದ ಮೇಲಿನ ಗೂಡಲ್ಲಿ ಮೊಟ್ಟೆ ಮರಿಯಾಯಿತೆ ಎಂದು ಬಿದಿರಿನ ಸಂಧಿಯಿಂದ ನಿತ್ಯ ನೋಡುವುದು ಲೇಖಕರಿಗೆ ಖುಷಿ ಕೊಡುತ್ತಿದ್ದ ಸಂಗತಿಗಳಾಗಿದ್ದವು. ಪ್ರಶ್ನೆ 20, ಮನುಷ್ಯನ ಮಾತಿಗೆ ಕೋಗಿಲೆಯು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಿತು? ಕೋಗಿಲೆಯೊಂದು ತನ್ನ ಪಾಡಿಗೆ ತಾನು ಮಾಧುರ್ಯದಿಂದ ತನ್ನನ್ನೇ ಮರೆಯುತ್ತಾ
ಕೂಹು ಕೂಹು ಎಂದು ಹಾಡುತ್ತಿತ್ತು. ಅದನ್ನು ಕೇಳಿದ ಮನುಷ್ಯ, ನೀನು ಇಂಗ್ಲಿಷಿನಲ್ಲಿ ಹಾಡಿದರೆ ನೊಬೆಲ್ ಬಹುಮಾನ ಬಂದಿತೆಂದು ಹೇಳುತ್ತಾನೆ. ಆದರೆ ಆ ಮಾತಿಗೆ ಕೋಗಿಲೆ ಯಾವ ಪ್ರತಿಕ್ರಿಯೆಯನ್ನು ಕೊಡದೆ ಮತ್ತೊಮ್ಮೆ ಕೂಹು ಎಂದಷ್ಟೇ ಪ್ರತಿಕ್ರಿಯೆ ನೀಡುತ್ತದೆ. ಈ ಧ್ವನಿಯು ಇಡೀ ಪ್ರಕೃತಿಯಲ್ಲಿ ಒಂದು ಸಂಚಲನವನ್ನು ಸೃಷ್ಟಿಸುತ್ತದೆ. 21. ಲೇಖಕರು ಆಟೋ ಚಾಲಕರಲ್ಲಿಯೂ ಮಾನವೀಯತೆಯನ್ನು ಅರಿತ ಪ್ರಸಂಗದ ಬಗ್ಗೆ ತಿಳಿಸಿ. ಲೇಖಕರಾದ ಎಚ್ ನರಸಿಂಹನವರು ಒಮ್ಮೆ ಜಯನಗರದ ನ್ಯಾಷನಲ್ ಕಾಲೇಜಿನ ಕಾರ್ಯಕ್ರಮ ಮುಗಿಸಿ ಹೊರಡುವಾಗ ರಾತ್ರಿ 10 ಗಂಟೆಯಾಗಿತ್ತು. ಆಟೋಗಾಗಿ ಕಾಯುತ್ತಿದ್ದಾಗ ಕೆಲವು ಉಪಾಧ್ಯಾಯರು, ಸಾರ್, ಹಾಸ್ಟೆಲ್ನಲ್ಲಿ ಇಷ್ಟೊತ್ತಿನಲ್ಲಿ ಊಟ ಸಿಕ್ಕುವುದಿಲ್ಲ, ಈಗ ಆಟೋಗಳು ಸಿಕ್ಕುವುದಿಲ್ಲ, ಬನ್ನಿ ನಮ್ಮ ಮನೆಗೆ ಹೋಗೋಣ ಎಂದರು. ಅಷ್ಟೊತ್ತಿಗೆ ಒಂದು ಆಟೋ ಬಂತು. ಈ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡಿದ್ದ ಆಟೋದವರು, ಏಕೆ ಸಾರ್, ನಿಮಗೆ ಮನೆ ಇಲ್ವೇ ಎಂದನು. ಅದಕ್ಕೆ ಇಲ್ಲಪ್ಪ ಎಂದಾಗ ಆತ, ಬನ್ನಿ ಸರ್, ವಿ ಪುರಂನ ಸಜ್ಜನರಾವ್ ಸರ್ಕಲ್ನಲ್ಲಿ ಇಡ್ಲಿ ಮಾರ್ತಾರೆ, ನೀವು ತಿನ್ನುವ ತನಕ ಕಾಯುತ್ತೇನೆ ಎಂದು ಆತ್ಮೀಯವಾಗಿ ವಿನಂತಿಸಿಕೊಂಡಾಗ ಆಟೋದವರಿಗೂ ಮಾನವೀಯತೆ ಇದೆ ಎಂದು ಸ್ಮರಿಸಿಕೊಂಡರು. ಮುಂದಿನ ಪ್ರಶ್ನೆಗಳನ್ನು ಸಂದರ್ಭದೊಡನೆ ವಿವರಿಸಿರಿ. 3 ಪ್ರಶ್ನೆಗಳು, ತಲಾ ಒಂದಕ್ಕೆ 2 ಅಂಕ, ಒಟ್ಟು 6 ಅಂಕ. 22ನೇ ಪ್ರಶ್ನೆ, ಅಮ್ಮಾಜಿ ನಿನಗೆ ಭಯ ಬೇಡಮ್ಮ, ನಾ ಮರಳಿ ಬಹೇನಮ್ಮ. ಆಯ್ಕೆ: ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಯಶೋಧರೆ ಎಂಬ ನಾಟಕದಿಂದ ಆಯ್ದ ಯಶೋಧರೆ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸ್ವಾರಸ್ಯ: ಸಂದರ್ಭ: ಸಿದ್ಧಾರ್ಥನನ್ನು ಮರಳಿ ಕರೆತರುವ ಬಗ್ಗೆ ಯೋಚಿಸುತ್ತಿದ್ದಾಗ ರಾಜನು ಬೇಹಿನರವನ್ನು ಕಳುಹಿಸಿ ಸಿದ್ಧಾರ್ಥನ ಅನಿಸಿಕೆಯನ್ನು ತಿಳಿಯೋಣವೆಂದು ಹೇಳಿದಾಗ ರಾಹುಲನು ಅದಕ್ಕೆ ಒಪ್ಪದೆ ತನ್ನ ತಂದೆಯನ್ನು ನೋಡಲು ತಾನೇ ಹೋಗುತ್ತೇನೆಂದು ಹಠ ಮಾಡೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ರಾಹುಲನನ್ನು ಕಳುಹಿಸಿದರೆ ಅವನು ತನ್ನ ತಂದೆಯಂತೆ ಸನ್ಯಾಸಿ ಆಗಬಹುದೆಂದು ಯಶೋಧರೆ ಮತ್ತು ರಾಜನಿಗಿದ್ದ ಆತಂಕ. ಅದಕ್ಕೆ ತಾನು ಹಿಂದಿರುಗಿ ಬಂದೇ ಬರುವೆನೆಂದು ರಾಹುಲನು ನೀಡುವ ಭರವಸೆ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಮುಂದಿನ ಪ್ರಶ್ನೆ, ಸ್ನಾನವ ಮಾಡಿದರೇನು ಫಲ. ಆಯ್ಕೆ: ಬೇವು ಬೆಲ್ಲದೊಡಿಲೇನು ಫಲ ಪದ್ಯದ ಈ ವಾಕ್ಯವನ್ನು ಪುರಂದರದಾಸರ ಕೀರ್ತನೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕೋಪದ ಬುದ್ಧಿಯನ್ನು ಬಿಡದೆ ನಿರಂತರವಾಗಿ ಉಪವಾಸ ಮಾಡಿದರೆ ಏನು ಫಲ, ಅದೇ ರೀತಿಯಲ್ಲಿ ಕಟ್ಟಿ ಕೆಲಸವನ್ನು ಮಾಡುವವನು ಏನನ್ನು ಮಾಡಿದರೆ ಪ್ರಯೋಜನವಿಲ್ಲ ಎಂದು ಹೇಳೋ ಸಂದರ್ಭದಲ್ಲಿ ದಾಸರು ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ಎಷ್ಟೇ ತೀರ್ಥ ಸ್ನಾನ ಮಾಡಿದರೂ ಕೆಟ್ಟ ಕೆಲಸ ಪರಿಣಾಮ ಕೆಟ್ಟದ್ದೇ ಆಗಿರುತ್ತದೆ ಎನ್ನುವ ನೀತಿ ಈ ಮಾತಿನಲ್ಲಿ ವ್ಯಕ್ತವಾಗಿದೆ. 24. ಕುಲಹೀನ ನೀನು, ಪ್ರತಿಷ್ಠ ಸುಡು, ಮತಿಹೀನ ನೀನು. ಆಯ್ಕೆ: ಈ ವಾಕ್ಯವನ್ನು ಕನಕದಾಸರು ಬರೆದಿರುವ ರಾಮಧ್ಯಾನ ಚರಿತೆ ಎಂಬ ಕೃತಿಯಿಂದ ಆಯ್ದ ರಾಮಧಾನ್ಯ ಚರಿತೆ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ಈ ಮಾತನ್ನು ಬ್ರಹ್ಮಿಗನು ನರೇದಲೆಗನಿಗೆ ಹೇಳುತ್ತಾನೆ. ಗೌತಮನು ರಾಗಿ ಶ್ರೇಷ್ಠ ಎಂಬ ಮಾತನ್ನು ಕೇಳಿ ಕೋಪಗೊಂಡ ಬ್ರಹ್ಮಿಗ ನರೇದಲೆಗನಿಗ, ಭಗವಂತನೇ, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂಬುದನ್ನು ಬಲ್ಲನು. ಜಾನಕಿಯ ಪತಿಯಾದ ಶ್ರೀರಾಮನ ಸನಿಹದಲ್ಲಿ ನೀನು ಕುಲಹೀನ, ಅಹಂಕಾರಿ, ಬುದ್ಧಿಗೇಡಿ ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವರಸ್ಯ: ಕೆಳವರ್ಗದ ಮೇಲೆ ಮೇಲ್ವರ್ಗದ ಶೋಷಣೆ ಈ ಮಾತಿನಲ್ಲಿ ವ್ಯಕ್ತವಾಗಿರೋದು ಸ್ವಾರಸ್ಯಪೂರ್ಣವಾಗಿದೆ. ಪದ್ಯ ಪೂರ್ಣ ಮಾಡಬೇಕು. 3 ಅಂಕ. ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು, ಇಲ್ಲೆಂಬ ಗಾದೆ ನುಡಿ ಕೇಳಿರೆವೇನು, ಗೆಳೆತನದ ಶುಚಿರುಚಿಯು ಇದಕ್ಕೂ ಮಿಗಿಲಾಹುದು ಎಂಬ ಸಾಹಸ ಮಾಡೇ ದೋಷವೇನು, ಕಂಡವರೇನು ಬಲ್ಲರಿದನು, ಉಂಡವನು ಕಂಡಿಯನು ಇದರ ಹದನು. ಪದ್ಯದ ಭಾವಾರ್ಥ ನಿಮ್ಮ ಮಾತುಗಳಲ್ಲಿ ಬರಬೇಕು. ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದಳು ಮರೆಯಬೇಕು, ಲಿಂಗ ಪೂಜೆಯಾದಳು ಮರೆಯಬೇಕು, ಜಂಗಮ ಮುಂದೆ ನಿಂತಿದ್ದಳು ಹಂಗ ಹರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವೈತ್ತದಳು ಕಾಯಕದೊಳಗು ಅಂತ ಇದೆ. ಸೊ ಇದನ್ನು ನಾವೇನು ಮಾಡಿದ್ದೀವಪ್ಪ ಅಂತಂದರೆ ವಚನಾಮೃತ ಎಂಬ ಪದ್ಯಪಾಠದಿಂದ ಶಿವಶರಣ ಐದಕಿ ಮಾರೆಯದ ವಚನ ಇದೆ. ಸೊ ಇಲ್ಲಿ ನೀಟಾಗಿ ಅದನ್ನು ನೋಡಿದ್ವಿ. ಆತನಾಗಿ ಬರಲಿಕ್ಕೆ ಪ್ರಯತ್ನವನ್ನು ಪಡಿ. ಇನ್ನು 3 ಅಂಕದ 2 ಪ್ರಶ್ನೆಗಳಲ್ಲಿ ಒಂದನ್ನು ಬರೀಬೇಕು. 6-7 ವಾಕ್ಯಗಳಲ್ಲಿ ಗಂಗರ ಇತಿಹಾಸದ ವಿಶೇಷತೆಯನ್ನು ಅದನ್ನು ಕೂಡ ಕೊಟ್ಟಿದ್ದೀರಿ. ಇನ್ನು ವೈದೇಶ್ವರ ದೇವಾಲಯದ ನಿರ್ಮಾಣದ ಕಾಲ ನಿರ್ಣಯಕ್ಕೆ ಸಹಕಾರಿಯಾಗಿರ್ತಕ್ಕಂಥ ಅಂಶಗಳನ್ನು ಕೇಳಿದರು, ಇದು ಕೂಡ ಕೊಟ್ಟಿದ್ದೀವಿ. ಇದನ್ನು ಕೂಡ ತಾವೆಲ್ಲರೂ ಕೂಡ ನೋಡಿ ಗಮನಿಸಿ ಉತ್ತರಗಳನ್ನು ಬರಲಿಕ್ಕೆ ಪ್ರಯತ್ನವನ್ನು ಪಡಿ. ಇನ್ನು ಪ್ರಬಂಧ ಬರೀಬೇಕಿತ್ತು. 10ರಿಂದ 12 ವಾಕ್ಯಗಳಲ್ಲಿ ನಾನು ಮೆಚ್ಚಿದ ಪುಸ್ತಕ. ಒಂದು ಪ್ರಬಂಧವನ್ನು ಬರೆಯುವಾಗ ಪ್ರಸ್ತಾವನೆ, ವಿಷಯದ ನಿರೂಪಣೆ ಇರಬೇಕು. ವಿಷಯದ ನಿರೂಪಣೆಯಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು 1-2 ಪ್ಯಾರಾಗ್ರಾಫಲ್ಲಿ ನೀಟಾಗಿ ಬರೆದರೂ ಕೂಡ ಅಂಕಗಳನ್ನು ಕೊಡ್ತಾರೆ. ಕಡೆಗೆ ಉಪಸಂಹಾರವನ್ನು ತಪ್ಪದೇ ಬರೀರಿ. ಕಡೆಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಇನ್ನೊಂದು ನಿಬಂಧ ಕೊಟ್ಟಿದ್ದೀವಿ, ಪರಿಸರ ಮಾಲಿನ್ಯದ ಕೂಡ ಪೀಠಿಕೆ, ವಿಷಯದ ನಿರೂಪಣೆ, ಉಪಸಂಹಾರ ಅಂತ ಹಾಕಿ ಬರಿಬೋದು. ಇನ್ನು ಲಾಸ್ಟ್ ಪತ್ರ ಇದೆ 4 ಅಂಕಕ್ಕೆ. ನಿಮ್ಮ ಶಾಲೆಯ ಪಾಲಕರ ಸಭೆಗೆ ಆಗಮಿಸುವಂತೆ ತಿಳಿಸಿ ತಾಯಿಗೆ ಪತ್ರ ಬರಬೇಕು. ಕ್ಷೇಮ ಶ್ರೀ ಇಂದ ಪ್ರಜ್ವಲ್ SP 8ನೇ ತರಗತಿ ಆದರ್ಶ ವಿದ್ಯಾಲಯ ಧಾರವಾಡ.
ಮಾತೃಶ್ರೀ ತಾಯಿಯವರಿಗೆ, ಏಕೆಂದರೆ ಪಾಲಕರ ಸಭೆಗೆ ಆಗಮಿಸುವಂತೆ ಕೋಡಿ ತಾಯಿಗೆ ಕೇಳಿದ್ದಾರೆ. ಸೊ ಹೀಗಾಗಿ ಮಾತೃಶ್ರೀ ತಾಯಿಯವರಿಗೆ ಹೇಳಿದ್ದೀವಿ, ಸಾಷ್ಟಾಂಗ ನಮನಗಳು. ನಾನು ಕ್ಷೇಮವಾಗಿದ್ದೇನೆ, ತಾವು ಹೇಗಿದ್ದೀರಿ? ಮನೆಯಲ್ಲಿ ಎಲ್ಲರೂ ಕ್ಷೇಮವಾಗಿದ್ದಾರೆಂದು ಭಾವಿಸಿರುವೆನು. ಈಗ ಪತ್ರ ಬರೆಯಲು ಕಾರಣವೆಂದರೆ ಈ ತಿಂಗಳು 4ನೇ ಶನಿವಾರ ನಮ್ಮ ಶಾಲೆಯಲ್ಲಿ ಪಾಲಕರ ಸಭೆ ಇದ್ದು ತಾವು ಹಾಜರಾಗಿ ಸಲಹೆ ಸೂಚನೆ ಮಾರ್ಗದರ್ಶನ ಕೊಡಬೇಕೆಂದು ವಿನಂತಿಸ್ತೀನಿ. ಮರು ಉತ್ತರ ಕೊಡಲು ಮರೆಯದಿರಿ. ವಂದನೆಗಳು. ಇಂತಿ ನಿಮ್ಮ ಮಗ ಪ್ರಜ್ವಲ್ SP. ಹೊರವಿಳಾಸ ಶಾಂತ SP, ಹೊಯ್ಸಳ ನಗರ, ಧಾರವಾಡ 1. ಇನ್ನೊಂದು ಪತ್ರ ಇತ್ತು, 2 ದಿನಗಳ ರಜೆ ಕೋರಿ ವರ್ಗ ಶಿಕ್ಷಕರಿಗೆ ಒಂದು ಪತ್ರ ಬರೀರಿ ಅಂತಕ್ಕಂಥದ್ದು. ಅದನ್ನು ಕೂಡ ನೀವು ಬರೀಬೋದು. ಇಷ್ಟಿತ್ತು ಈ ವಿಡಿಯೋದಲ್ಲಿ 8ನೇ ತರಗತಿ ಪ್ರಥಮ ಭಾಷೆ ಕನ್ನಡದ ವಾರ್ಷಿಕ ಪಠ್ಯದ ಮೇಲೆ ಇರತಕ್ಕಂಥ 50 ಅಂಕಗಳ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರ. ಉಳಿದ ವಿಷಯಗಳ ವಿಡಿಯೋಗಳು ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ ಸಿಗ್ತವೆ. ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸಿಗ್ತೀವಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.